ಕೃಷಿ ಅನುಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಕೃಷ್ಣ ಲಿಂಗಪ್ಪ ಬೂಸ್ಕೊಂಡ್ ಅನ್ನೋರ ತೋಟಕ್ಕೆ ಬಂದಿದ್ವಿ. ಇಲ್ಲಿ ಅವರು ಎಮ್ಮಿ ಗಂಜಲ ಹಾಕಿ ಸುಮಾರು 1 ಎಕರೆಯಲ್ಲಿ 52 ಟನ್ ಕಬ್ಬನ್ನು ಬೆಳೆದಿದ್ದಾರೆ. ಹಾಗಾಗಿ ಸಾಕಷ್ಟು ಕಡೆ ಗೋಮೂತ್ರ ಹಾಕಿ ಕಬ್ಬು ಮತ್ತು ಇತರೆ ತರಕಾರಿ ಬೆಳೆಗಳನ್ನು ಬೆಳೆದಿರುವಂಥದ್ದು ನೋಡಿದ್ವಿ. ಆದರೆ ಇವತ್ತಿನ ದಿವಸ ನಮಗೆ ಎಮ್ಮಿ ಗಂಜಲವನ್ನು ಹಾಕಿ ಕಬ್ಬನ್ನು ಬೆಳೆಸಿದಂಥ ರೈತರನ್ನ ಭೇಟಿಯಾಗೋಕೆ ಬಂದಿದ್ವಿ. ಹಾಗಾಗಿ ಅವರ ಪರಿಚಯನ ಇವತ್ತು ಮಾಡ್ಕೊಳ್ಳೋಣ. ಬನ್ನಿ ರೈತ ಬಂದ. ನಮಸ್ಕಾರ ಕೃಷ್ಣ ಅವರೇ. ಇವತ್ತು ನಾವು ನಿಮ್ಮ ಕಬ್ಬಿನ ತೋಟ ನೋಡಕ್ಕೆ ಬಂದೀವಿ. ಹಾಗಾಗಿ ಇವತ್ತು ನಿಮ್ಮ ಈಗ ನೀವು ಬರೀ ಎಮ್ಮಿ ಗಂಜಲ ಅಥವಾ ಏನು ನಾವು ಗೋಮೂತ್ರ ಅಂತ ಇದು ಎಮ್ಮಿ ಮೂತ್ರ ಅಂತ ಕರಿತೀವಿ, ಅದನ್ನು ಹಾಕಿ ಬೆಳೆಸಿರಿ ಅನ್ನೋದು ಕೇಳಿದ್ವಿ. ಹಾಗಾಗಿ ನಿಮ್ಮ ಹೊಲಕ್ಕೆ ನಾವು ಇದನ್ನು ವೀಕ್ಷಕರಿಗೆ ರೈತ ಬಂದವರಿಗೆ ತೋರಿಸ್ಬೇಕಂತ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಕ್ಕೆ ಬಂದಿದ್ವಿ. ಹಾಗಾಗಿ ರೈತರಿಗೆ ನಿಮ್ದು ಪರಿಚಯ ಮಾಡಿಕೊಡ್ರಿ. ಹೆಸರು ಮತ್ತು ಊರ ಹೇಳ್ರಿ. ಕೃಷ್ಣ ಲಿಂಗಪ್ಪ ಬೂಸ್ಕೊಂಡ್ರಿ. ಊರ್ರಿ? ಊರು ನಂದಿಹಾಳ್ರಿ. ನಮ್ಮದು ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾವಿ. ಹಾಂ ರೀ. ಈಗ ಎಷ್ಟನೇದ ಇದ್ರಿ ಇದು ಕಬ್ಬ? ಎಷ್ಟನೇ ಕುಳಿಯರಿ ಇದು? ಇದು ಮೂರನೇ ಬೆಳೆ ರೀ. ಆಮೇಲೆ ನೀವು ಈ ಕಬ್ಬ ಮೊದಲು ಬೆಳೆಸೋಕ್ಕಿಂತ ಮೊದಲ ಉಳುಮೆ ಯಾವ ರೀತಿ ಮಾಡ್ಕೊಂಡ್ರಿ ಇದನ್ನ? ನಾವು ಮುಂಚೆ ಸರ್ಕಾರಿ ಗೊಬ್ಬರ ಹಾಕ್ತಿದ್ರಿ ಸರ್. ಹೋದ ವರ್ಷ ಅಲ್ಲ, ಇದು ಮೂರನೇ ಕೋಳಿ ಅಂದ್ರೆ ನೀವು ಫಸ್ಟ್ನೇ ವರ್ಷದ ಉಳುಮೆ ಗಳೆ ಹೆಂಗೆ ಹೊಡೆದ್ರಿ? ಅಂದ್ರೆ ಈಗ ಕೆಲವು ಭಾಗದಾಗ ಉಳುಮೆ ಅಂತಾರೆ. ಈ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ನಾವು ಗಳೆ ಅಂತೀವಿ. ಅದನ್ನು ಈಗ ನೀವು ಗಳೆ ಹೆಂಗೆ ಹೊಡೆದ್ರಿ? ಇದನ್ನು ಫಸ್ಟ್ ನೆಲ ತಯಾರಿ ಹೆಂಗೆ ಮಾಡ್ಕೊಂಡ್ರಿ ಅದನ್ನು ಹೇಳ್ರಿ ಸರ್. ಇದನ್ನು ನಾವು ಮುಂಚಿತವಾಗಿ ಕಬ್ಬು ಹಚ್ಚೋಕ್ಕಿಂತ ಮುಂಚಿತವಾಗಿ ನೇಗ್ಲ ಹೊಡಿದ್ರಿ. ನೇಗ್ಲ ಹೊಡೆದ ನಂತರ ಇದನ್ನ ಸಾಲು ಕೊರದ್ರಿ, ಕಬ್ಬು ಹಚ್ಚಿದ್ರಿ. ಕಬ್ಬು ಹಚ್ಚಿದ ನಂತರ ಅದನ್ನ ಮುಂಚೆ ನಾವು ಸರ್ಕಾರ ಗೊಬ್ಬರ ಹಾಕಿದ್ರಿ. ಇಷ್ಟು ನಮ್ಗೆ ಇಳುವರಿ ಬರಲಿಲ್ರಿ ಸರ್. ಅದು ಫಸ್ಟ್ನೇ ವರ್ಷ ರೀ. ನಾವು ಇಷ್ಟೆಲ್ಲ ನೇಗ್ಲ ಹೊಡಿದು ಇದನ್ನ ಮಾಡಿ ಬೀಜ ಹಚ್ಚಿದ್ರಿ. ಬೀಜ ಹಚ್ಚಿ ನಾವು ಇದನ್ನ ಮಾಡಿದ್ರಿ, ಸರ್ಕಾರ ಗೊಬ್ಬರ ಹಾಕಿದ್ವಿ. ಸರ್ಕಾರಿ ಗೊಬ್ಬರ ಹಾಕಿದ್ರೆ ಸರ್ಕಾರಿ ಗೊಬ್ಬರ ಅಂದ್ರೆ ಇವ DAP 19, 19, 20, 20 ರಾಸಾಯನಿಕ ಗೊಬ್ಬರ ಹಾಕಿದ್ರಿ. ಹೇಳ್ರಿ. ಅದನ್ನೆಲ್ಲ ಒಂದು 4-5 ತರ ಮಿಕ್ಸ್ ಮಾಡಿ ಇದನ್ನ ಗೊಬ್ಬರ ಹಾಕಿದ್ರಿ. ಅದು ನಮಗೆ ಇಷ್ಟು ಇಳುವರಿ ಅನಿಸ್ಲಿಲ್ರಿ ಸರ್. ಇಷ್ಟು ಇಳುವರಿ ಆ ಸಲ ಫಸ್ಟ್ನೇ ವರ್ಷ ರೀ ಸರ್. ಫಸ್ಟ್ನೇ ವರ್ಷದ ಎಷ್ಟು ಬಂದೈತಿ? ಅದ ನಿಮ್ದು 1 ಎಕರೆದ ಇಳುವರಿ ಎಷ್ಟು ಬಂದೈತಿ ಸರ್? ನಮ್ಗೆ 48 ಬಂದೈತ್ರಿ ಸರ್. 48 ಬಂದ ನಂತರ ಮತ್ತೆ 2ನೇ ವರ್ಷ ನಾವು ಎಲ್ಲ ಈ ತರ ಮಾಡಿದ್ರಿ ಸರ್. 2ನೇ ತರ ಮಾಡಿ ಅಂದ್ರೆ ಸರ್ಕಾರಿ ಗೊಬ್ಬರ ಹಾಕುದು ಬಿಟ್ರಿ ಸರ್. ಅದು ಸರ್ಕಾರಿ ಗೊಬ್ಬರ ಬಿಟ್ಟ ನಂತರ ಎಮ್ಮಿ ಮೂತ್ರ ಇವನ್ನೆಲ್ಲ ಮೂತ್ರ ತೆಗೆದಿಟ್ರಿ. ನಾವು 8 ದಿವಸ 10 ದಿವಸ ಅದನ್ನ ಕಳಿ ಹಾಕಿ ಆ ನೀರ್ ಬಿಡ್ತಾರಲ್ರಿ ಸರ್, ಅಲ್ಲಿ ಒಂದು ಬಾಕೆಟ್ ಹೋದು ಅದ ಹನಿ ಬಿಟ್ಟು ಮಾಡಿದ್ರಿ. ಈ ಸಲ ನಮಗ 52 ಟನ್ ಸಿಕ್ಕತ್ ಸರ್. 1 ಎಕರೆದೊಳಗೆ 52 ಟನ್ ಸಿಕ್ಕತ್ರಿ. 52 ಟನ್ ಸಿಕ್ಕತ್. ಇದು ನಮಗ ಇದು ಮೂತ್ರದ ನಮಗೆ ಇದು ಭಾಳ ಚೆನ್ನಾಗಿ ಅನಿಸಿತ್ತು. ಚಲೋ ಅನಿಸೈತ್ರಿ. ಹ್ಞೂ. ಮೂತ್ರ ಬಿಡುದ್ರಿಂದ. ಮತ್ತೆ ಈ ವರ್ಷ ನೀವೇನೈತ್ಲೆ ಯಾವುದೇ ರೀತಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯಾವ್ದನ್ನೂ ಬಳಸಿಲ್ಲ. ಬರೀ ಇದನ್ನ ಎಮ್ಮಿ ಮೂತ್ರ ಗಂಜಲ ಏನಂತೀವಿ ಅದನ್ನ ಹಾಕಿ ನೀವು 52 ಟನ್ ಕಬ್ಬು ತೆಗೆದಿರಿ. 52 ಟನ್ ಈಗ ಆಲ್ರೆಡಿ ಕಳಿಸಿರಿ. ಕಳಿಸಿದ ನಂತರ ಇದು 3ನೇ ಕುಳಿ. ಇದು ಈಗ ಎಷ್ಟು ದಿವಸದ ಕಬ್ಬು ಐತ್ರಿ? ಇದೀಗ ಇದು 3 ತಿಂಗಳು. 3 ತಿಂಗಳ ಕಬ್ಬು ಐತ್ರಿ ಇದೀಗ. 3 ತಿಂಗಳು ಇರ್ಬೋದು. ಹಾಂ ರೀ. ಇದಕ್ಕಿಂತ ಈಗ ವಾಸನ ನಾವು ಏನು ಇದ್ರ ಗೊಬ್ಬರ ಹಾಕಿ ಇದನ್ನ ಎಮ್ಮಿದ ಗಂಜಲ ಏನ ಮೂತ್ರ ಏನಂತೀವಿ. ಮೂತ್ರ ಈಗ ಹೋಸಲ 52 ಆಗೈತಿ. ಅದಕ್ಕಿಂತ ಜಾಸ್ತಿ ಆಗ್ಬೋದು ಅನಿಸೈತ್ರಿ ನನಗೆ ಸರ್. ಇದು 3ನೇ ಕೋಳಿ ಅನ್ಬೋದ್ರಿ ಸರ್. ರೈತ ಬಂದವ್ರು ಎಲ್ಲ ಅನ್ಬೋದ್ರಿ ಸರ್. ಇಲ್ಲ 3ನೇ ಕೋಳಿ ಕಡಿಮೆ ಆಗತ್ತ ಅನ್ಬೋದ್ರಿ. ಎಮ್ಮಿ ಅಂದ್ರೆ ನೀವು ಫಸ್ಟ್ನೇ ವರ್ಷದ ಕಡಿಮೆ ಆಗಿತ್ತು, 2ನೇ ವರ್ಷ 52 ಟನ್ ಆಗೈತಿ ನಿಮ್ಗೆ. ಹೌದ್ರಿ ಸರ್. ಹೌದಲ್ರಿ? ಈಗ ಅದನ್ನ ನೀವು ಇದನ್ನೊಂದು ಎಮ್ಮಿದ ಏನು ಗಂಜಲ ಏನು ಮೂತ್ರ ಏನಂತೀವಿ ಅದನ್ನ ಯಾವ ರೀತಿ ಬಿಡ್ತೀರಿ ಅನ್ನೋದು ಸ್ವಲ್ಪ ತೋರ್ಸಾಕತ್ರಿ. ಬರೀ ಸರ್ ನಾವು ಈ ತರ ಈಗ ಇದನ್ನ
ಹೆಂಗೆ ಬಿಡ್ತೀರಿ ಅನ್ನೋದು ಸ್ವಲ್ಪ ತೋರಿಸ್ಕೊಡ್ರಿ ನಮಗೆ. ಸರ್ ಈ ಥರ ನಾವು ಇದೇ ಥರ ಬಾಕಿನೊಳಗೆ ಹಾಕಿ ಉಚ್ಚಿ ಇದನ್ನ ಹಾಕಿ ಒಂದು 8 ದಿವಸ ಇರ್ತೇವೆ ಸರ್ ಇದು. ಇದನ್ನು ಆ ನಂತರ ಇಟ್ಟ ನಂತರ ಇಲ್ಲಿ ಏನು ನೀರು ಬಿಡ್ತೀವಲ್ರಿ, ಇಲ್ಲಿ ಇವೇನು ಮಡಿ ಇಲ್ರಿ ಸರ್, ಇದೇ ಮಡಿ ನಂತರ ಇದಕ್ಕೆ ಒಂದು ಬಾಕಿಟ್ ತೂತು ಮಾಡಿದ್ರಿ ಸರ್. ಒಂದು ಬಾಕಿನ ತೂತ್ನ ಸಣ್ಣಗೆ ತೂತು ಮಾಡಿದ್ರಿ. ತೂತ ಇದಕ್ಕೆ ನೀರು ಬಿಡು ಮುಂದೆ ಅದನ್ನ ಇಲ್ಲಿ ಇಟ್ಟು ಬಿಡ್ತೀರಿ ಸರ್. ಇದೇನು ಸಣ್ಣಂಗ ಅದು ನೀರು ಹೋಗ್ತಾ ಇರ್ತದೆ. ಸುಮಾರು ಈ ಬಕೆಟ್ ಒಂದು 5 ಲೀಟ್ರ್ ಗಂಜಲ ಹಿಡಿತೈತ್ರಿ ಅದ. 10 ಲೀಟ್ರ್ ಇಡ್ತದೆ ಸರ್. 10 ಲೀಟ್ರ್ ಒಂದು ಹರಿಗೆ 10 ಲೀಟ್ರ್ ಬಿಡ್ತೀರಿ. ಹ್ಞೂ ರೀ. ಇದು ಈ ಬಕೆಟ ಇದಾಗ ಮಟ ಇಲ್ಲೇ ಇಟ್ಟು ಬಿಡ್ತೀರಿ. ಇದನ್ನ ಸಣ್ಣ ತೂತ್ ಮಾಡಿ ಹೋಗತ್ತಾರೆ. ಅದರಾಗ ಬಿಡ್ತೀರಿ. ಹ್ಞೂ ರೀ. ಕೌಲಿ ಹಿಡ್ದ. ಹ್ಞೂ ರೀ. ಕೌಲಿ ಹಿಡ್ದ ಬಿಟ್ಟು ಅಂತಂದ್ರಿ ಎಲ್ಲಿ ಪಾಠ ಮಾಡೋದು ಅಲ್ಲಿ ಇದು ಹಾಗೆ ಬಿಟ್ಟಿರ್ತದೆ ಸರ್. ಆಯ್ತು. ಕೃಷ್ಣ ನಿಂಗಪ್ಪ ಬೂಸ್ಕೊಂಡು ಇವರ ಸೋದರರಾದಂಥ ಹನುಮಂತವರು ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಇವತ್ತು ಹೆಚ್ಚು ಅವರ ಈ ತೋಟದೊಳಗೆ ಕೆಲಸ ಮಾಡಿ ಹೆಚ್ಚು ತೊಡಗಿಸ್ಕೊಳ್ಳೋರು ಹನುಮಂತವರು. ಹೀಗಾಗಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಮತ್ತು ಅವರು ಯಾವ ರೀತಿ ಇದನ್ನು ಎಮ್ಮಿದು ಗಂಜಲ ಕಬ್ಬಿಗೆ ದಿನಂಪ್ರತಿ ಬಿಡ್ತಾರೋ ಅಥವಾ ವಾರದಲ್ಲಿ ಬಿಡ್ತಾರೋ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಹನುಮಂತರ, ನಿಮ್ದು ಪೂರ್ತಿ ಪರಿಚಯ ಹೇಳ್ರಿ. ಪರಿಚಯ ನಮ್ಮ ಹೆಸರು ಹನುಮಂತ ರೀ. ಹಾಂ ರೀ. ಹನುಮಂತ ನಿಂಗಪ್ಪ ಬಸವಣ್ಣ. ಹ್ಞೂ ರೀ. ಈಗ ನೀವು ಕಬ್ಬಿನೊಳಗೆ ಹೆಚ್ಚು ಮೊದಲ ರಾಸಾಯನಿಕ ಬಳಸಿರಿ, ಆಮ್ಯಾಗ ಈ ಗಂಜಲ ಹಾಕಿರಿ. ರಾಸಾಯನಿಕ ಬಳಸಿದಾಗ ನಿಮ್ದು ಇಳುವರಿ ಕಡಿಮೆ ಆಗೈತಿ. ಈಗ ಗಂಜಲ ಎಮ್ಮಿದ ಗಂಜಲ ಏನು ಬಿಟ್ಟಿರಲ್ಲ, ಆಮ್ಯಾಗ ಈಗ ಜಾಸ್ತಿ ಎಲ್ಲ ಕಡೆ ಆಕಳದು ಗೋಮೂತ್ರ ಅದು ಇದು ಬಿಟ್ಟು ಬೆಳೆಸ್ತಾರೆ. ಆದ್ರೆ ನೀವೇನು ಮಾಡಿರಿ, ಎಮ್ಮಿ ಗಂಜಲ ಬಿಟ್ಟು ಬೆಳೆಸಿರಲ್ಲ. ಅದ್ರ ಸಲುವಾಗಿ ನಾವು ಇವತ್ತಿನ ದಿವಸ ಇದನ್ನು ನಿಮ್ಮ ಸೋದರರಾದಂಥ ಕೃಷ್ಣ ಅವ್ರ ಜೊತೆಗೆ ಮಾತಾಡೀನಿ ನಾನು. ಅವರು ಇದ್ರದ್ದು ವಿಷಯ ಎಲ್ಲ ನಮಗೆ ತಿಳಿಸ್ಯಾರು. ಆಮ್ಯಾಗ ನಿಮ್ಮ ಕಡೆ ಅಂತೂ ನಾವು ತಿಳ್ಕೊಬೇಕನ್ನೋ ವಿಚಾರಕ್ಕಾಗಿ ನಿಮ್ಮನ್ನ ಮಾತಾಡ್ಸಕತ್ತೀವಿ. ಈಗ ನೀವು ಯಾವ ರೀತಿ ಇದನ್ನು ದಿನಂಪ್ರತಿ ಬಿಡ್ತೀರಿ ಅನ್ನೋದನ್ನು ಈಗ ನಮ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. 15 ದಿನಕ್ಕೊಮ್ಮೆ ನೀರು ಹಾಕ್ತಾನೆ. ಹಾಂ ರೀ. ಅವಾಗ ಸ್ವಲ್ಪ ಇದನ್ನ ಸಾಲಾಗ ಅಲ್ಲಿ ಮುಟ್ತಾವ ಅಂತ ಅಂದ್ಕೆ ಹಾಂ ರೀ, ಇಲ್ಲಿ ಸಾಲಾಗ ಸ್ವಲ್ಪ ಹಾಕಿ ಬಿಟ್ಬಿಡ್ತಾರೆ. ಅದು ಸ್ವಲ್ಪ ಅಂದ್ರೆ ಹೆಂಗೆ ರೀ, ಅದನ್ನು ಈಗ ಒಂದು ಮಡಿಗೆ ಪೂರ್ತಿ 10 ಲೀಟ್ರ್ ಬಿಡ್ತೀರೋ ಅಥವಾ ಈ ಬಕೆಟ್ನಾಗ ಒಂದು ಇದಕ್ಕೊಂದ್ಸಲ ಅದಕ್ಕೊಂದ್ಸಲ ಒಂದು ಬಕೆಟ್ ಇದಕ್ಕೆ ಅಂದ್ರೆ ಇದೊಂದು 2 ಹರಿ ಕೂಡಿ ಒಂದು ಬಕೆಟ್ ಹಾಕ್ತೀರಿ. ಇದನ್ನ ನೀವು ಹೆಂಗೆ ದಿನಂಪ್ರತಿ ಹಾಕೋತ ಬಂದಿರೋ ಅಥವಾ ಹಿಂಗೆ ವಾರಕ್ಕೆ ಒಂದ್ಸಲ ಹಾಕ್ತಿರೋ, ಹೆಂಗೆ ಯಾವ ರೀತಿ ಹಾಕ್ತೀರಿ? 12 ದಿವಸಕ್ಕೆ ನೀರು ಹಾಕ್ತಾನಲ್ರಿ. ಅವಾಗ ಒಟ್ಟ ನೀರು ಹಾಸಿ ನೀರು ಹಾಸಿದ ಪ್ರತಿ ಸಲಕ್ಕೆ ಒಂದ್ಸಲ ಇದನ್ನ ಗಂಜಲ ಎಷ್ಟು ನೀರು ಹಾಯ್ತಿತ್ಲ ಎಲ್ಲ ಕಡೆ ಬಿಟ್ಕೋತ ಹೋಗಿರಿ. ಆಮೇಲೆ ಈಗ ನೀವು ಸ್ಟಾಕ್ ಮಾಡಿ ಇಡ್ತೀರ ಅಥವಾ ಇವ್ನು ಡೈರೆಕ್ಟ್ ತಂದು ಇದಕ್ಕೆ ಇದನ್ನ ಮಾಡ್ತಿರೋ? ಮೊದಲ ಅಲ್ಲಿ ಸ್ಟಾಕ್ ತುಂಬಿ ಇಟ್ಕೊಂಡಿರ್ತೀರಿ, ಬ್ಯಾರಲ್ಲ ಹಾಕಿಡ್ತೀರಿ ಅಥವಾ ಇನ್ನ ಹಿಂಗ ಬಕೆಟ್ನ ಹಾಕಿ ಒಂದು 4-5 ಬಕೆಟ್ ಮಾಡೀನ್ರಿ. ಬಕೆಟ್ನಾಗ ಅಲ್ಲಿ ತುಂಬಿ ಇಡ್ತೇನ್ರಿ. ತುಂಬಿ ಇಟ್ಕಿಸಿಂದ ಅವು ತುಂಬಿ ಸ್ಟಾಕ್ ಅದು ಅಂದ್ರೆ ಆ ಗಾಡಿ ತರ ನೀರು ಹಾಸ್ಕೊತ ಬರುವಾಗ ಅವು ತುಂಬಿ ಸ್ಟಾಕ್ ಆಗಿರ್ತಾವ್ರಿ. ತುಂಬಿ ಸ್ಟಾಕ್ ಅದು ಅಂದ್ರೆ ಇಲ್ಲಿ ಅಲ್ಲಿಗೆ ಒಂದೊಂದು ಬಕೆಟ್ ಇಟ್ಕಿಸಿಂದ 2 ಅಂತಾವ 2 ಬಕೆಟ್ ಹಾಕಿ ಬಿಡ್ತೇನೆ. ಒಂದು 2 ಹರಿಗೆ ಅಂದ್ರೆ ಒಂದು ಮಡಿಗೆ 1 ಬಕೆಟ್ ಹಾಕ್ತೀರಿ. ಅದಕ್ಕೆ ಅರ್ಧ ಬಕೆಟ್ ರೀ. ಬಕೆಟ್ನಾಗ 4 ಅಂದ್ರೆ ಈಗ 2 ಈಗೇನು ಬೋದ್ ಅದಾವಲ್ರಿ, 2 ಬೋದಿನ ನಡು 1 ಬಕೆಟ್ ರೀ. ಅಂದ್ರೆ 1 ಬಕೆಟ್ ಅಂದ್ರೆ 10 ಲೀಟ್ರ್ ಬಿಡ್ತೀರಿ. ಇದನ್ನ 15 ದಿವ್ಸಕ್ಕೆ ಒಂದ್ಸಲ ಬಿಟ್ರಿ ನೀವು? 15 ದಿವಸಕ್ಕೆ ರೀ. ಹಾಂ ರೀ, 15 ದಿವ್ಸಕ್ಕೆ 12 ದಿವ್ಸಕ್ಕೆ ಒಂದು ಸಲ ಬಿಟ್ಟು 52 ಟನ್ ಮಾಡಿರಿ. 55 ಟನ್ ಆಗೈತೆ ರೀ. ಅದನ್ನು ನನಗೆ ಈಗ ಇದ್ರೊಳಗೆ ವೀಕ್ಷಕರಿಗೆ ತೋರ್ಸಾಕ ನನಗೆ ಅದರ ಸ್ಲಿಪ್ ಇರ್ತೈತ್ರಲ್ಲ ಕಳಿಸಿದ್ದ, ಅದನ್ನೊಂದು ಸ್ವಲ್ಪ ಕೊಡಾಕತ್ರಿ. ಅದನ್ನು ಈಗ ಇದರೊಳಗೆ ಬಿಡುನು. ಆಮೇಲೆ ಈಗ ನೀವು ನಮ್ಮ ಸೋದರರಾದಂಥ ಕೃಷ್ಣ ಅವ್ರನ್ನ ಆ ಎಮ್ಮಿಗಳು ಮತ್ತು ಅಲ್ಲಿ ನೀವು ಕಟ್ಟಿದ್ದು ಅದನ್ನು ಸ್ವಲ್ಪ ನಮಗೆ ತೋರಿಸ್ರಿ, ಅದನ್ನು ವಿಡಿಯೋ ಮಾಡ್ಕೊತೀವಿ. ಇದನ್ನು ಎಲ್ಲ ನಮಗೆ ಮಾಹಿತಿ ಕೊಟ್ಟೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ಏನೋ ಕೆಲಸ ಐತೆ ನಿಮ್ದು ಅರ್ಜೆಂಟ ಬಿಟ್ಟು ನಾವು ಕರ್ಯಾಣ ಬಂದ್ರಿ. ಹಿಂಗಾಗಿ
ಬಂದದಕ್ಕಾಗಿ ನಿಮ್ಗೆ ಧನ್ಯವಾದ. ಒಟ್ಟ ಎಷ್ಟು ಎಮ್ಮೆ ಅದಾವ ರೀ? ಹ್ಞೂ ರೀ. ಹಾಂ ರೀ, ಒಟ್ಟು 5 ಎಮ್ಮೆ ಅದಾವ ರೀ. ಕರ್ಗೊಳದು ಎಷ್ಟು ಅದಾವ ರೀ? ಸಣ್ಣ ಎಷ್ಟು ಅದಾವ ರೀ? ಅವು 2 ರೀ. 5 ಎಮ್ಮೆ, ಇದು 2 ಕರ್ಗೋಳ್ರಿ. ಒಟ್ಟು 7 ದನ ಅದಾವ ರೀ. ಹ್ಞೂ ರೀ. ಹ್ಞೂ ರೀ, ಒಟ್ಟು 7 ಅದಾವ ರೀ. 7 ಅದಾವ ರೀ. ಈಗ ಹಿಂಡ್ತಾವ್ರಿ ಎಷ್ಟು ರೀ ಅದ್ರಾಗ? ಒಂದು ಹಿಂಡ್ತೈತಿ ರೀ. ಎಷ್ಟು ಹಿಂಡ್ತೈತಿ ರೀ? ಮೊದಲು ಎಷ್ಟು ಆಗಲೇ ಹೇಳಿದ್ರಲ್ಲ, ಎಷ್ಟು ಲೀಟ್ರ್? 3 ಆತು ರೀ. ಈಗ 1 ಹಿಂಡ್ತೈತೆ ಅಂದ್ರಲ್ಲ, ಅದು ಎಷ್ಟು? ಅವು ಈಗ ಹಿಂಡುದು ಅಟ್ಟ ಹೇಳ್ರಿ ನನಗೆ. ಅದು ಒಂದು ಹೊತ್ತಿಗೆ ಎಷ್ಟು ಹಾಕ್ತೀನಿ ಅಂದ್ರೆ, ಮುಂಜಾನೆ ಎಷ್ಟು ಹಾಕ್ತೀನಿ ಅಂದ್ರೆ ಹಾಲು? ಹಾಂ. ಒಟ್ಟು 3 ಹಿಡೀನ್ರಿ ನಾವು. ಸಂಜೆ ಮಾಡಿರಿ. ಹಾಂ. ಹ್ಞೂ ರೀ. 2 ಸೇರು ಅಂದ್ರೆ 2 ಲೀಟ್ರ್ ರೀ. ಹ್ಞೂ ರೀ. ಅಂದ್ರೆ ಒಟ್ಟು ದಿನ ಒಂದು ಎವರೇಜ್ 5 ಲೀಟ್ರ್ ಹಾಲು ಹಾಕ್ತಿದ್ರಿ. ಹೆಂಗೆ ಹಾಕ್ತಿದ್ರಿ ಹಾಲು? 40 ರೂಪಾಯಿ ಅಂದ್ರೆ ಹಳ್ಳಿಯಾಗ ಸುಸ್ತಾ ತೊಗೋತಾರೆ ಬಿಡ್ರಿ. ಇಲ್ಲಿ ಸಿಟಿಯಾಗ ಆದ್ರೆ 70-80 ರೂಪಾಯಿ ತೊಗೋತಾರೆ 1 ಲೀಟ್ರಿಗೆ. 40 ರೂಪಾಯಿ ಅಂದ್ರೆ ಮುಂಜಾನೆ 3 ಲೀಟ್ರ್ ಅಂದ್ರೆ 120 ರೀ. ಸಾಯಂಕಾಲ ಒಂದು 80. 200 ರೂಪಾಯಿ ಆತ್ರಿ. ಒಟ್ಟು ದಿವ್ಸಕ್ಕೆ ಹೆಚ್ಚು ಕಮ್ಮಿ 200 ರೂಪಾಯಿ ಎವರೇಜ್ ರೀ. ಹೌದಲ್ಲ ರೀ? ಅದೇ ನಿಮ್ದು ಶಾಂತಿ ಪ್ಯಾಟ್ರಿ ಸಾಕಾಕತ್ತಿ ರೀ, ಅನುಕೂಲ ಆಕತಿ. ಈ ಬಂದದ ಮಾಲ್ ಏನೈತಿ ಉಪಯೋಗ ಆಕತಿ, ಬೇರೆ ಏನಾರ ಒಂದು ಕೆಲ್ಸಕ್ಕೆ ಉಪಯೋಗ ಆಕತಿ ರೀ. ಚಲೋ ಬಿಡ್ರಿ. ಮತ್ತು ಕಬ್ಬು ಬರೀ ಎಮ್ಮಿದ ಗಂಜಲ ಹಾಕಿನ ಬೆಳೆಸಿರಿ ಈ ವರ್ಷ. ಅದು ಚಲೋ ಆಗೈತಿ ರೀ ನಿಮ್ದು. ಮಾಹಿತಿ ಹೇಳಿದ್ದಕ್ಕೆ ಧನ್ಯವಾದಗಳು ರೀ. ನಮಸ್ಕಾರ ರೀ. ಇದು ಈಚೆ ಕಡೆ ಒಳಗೆ ಹೋಗ್ತಾವನ್ರಿ ಈಗ? ಹಾಂ. ಈಗ ಅಡ್ಡಾಡ್ಸೊಂಬಂದ್ರಿ ಈಗ ಇನ್ಕತನ? ಹಾಂ. ಹಾಂ, ನೆಸ್ಕೊಂಬಂದಿಪ್ಪ. ಹಾಂ. ಒಟ್ಟ ಕೃಷ್ಣ ಅವ್ರ ಒಟ್ಟ 7 ಅದಾವಲ್ರಿ? ಇವ 7 ಎಮ್ಮಿ. ಹಾಂ ರೀ. 5 ಅದಾವ್ರಿ. ಅಲ್ಲಿ 2 ಅದಾವ್ರಿ. 2 ಸಣ್ಣ ಅದಾವ್ರಿ. ಅಲ್ಲಿ 2 ಅವು ನಮಗೆ ಲೆಕ್ಕಕ್ಕೆ ರೀ. ರೈತರಿಗೆ ಯಾವ ಇಲ್ಲಿ ಲೆಕ್ಕಕ್ಕಿಲ್ಲ ನಂಗಿಲ್ಲ ರೀ. ಸ್ನೇಹಿತರೆ, ಇವತ್ತು ಸಾಯಂಕಾಲದ ಸಮಯ ಮತ್ತು ಹಿಂಗಾಗಿ ವಿಡಿಯೋ ಸ್ವಲ್ಪ ಬೆಳಕು ಕಮ್ಮಿ ಇರೋದ್ರಿಂದ ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ತಂದ್ಕೊತನು. ಹಾಗಾಗಿ ದಯವಿಟ್ಟು ಏನಾದರೂ ಹಂಗೆ ವಿಡಿಯೋ ಕ್ಲಿಯರಾಗಿ ಬಂದಿರಲಿಲ್ಲ ಅಂದ್ರೆ ಕ್ಷಮಿಸ್ಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.